ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಜನವರಿ 26ರಂದು ಭೀಮಾ ಕೊರೆಂಗ ವಿಜಯೋತ್ಸವ. ಬೇಲೂರಿನ ಅರೆಹಳ್ಳಿಯಲ್ಲಿ ಕಾರ್ಯಕ್ರಮ ಆಯೋಜನೆ. ದಲಿತ ಸಂಘಟನೆಗಳ ಒಕ್ಕೂಟಕ್ಕೆ ಕರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಮಹಿಳಾ ಸಬಲೀಕರಣಕ್ಕೆ ವಾತ್ಸಲ್ಯ ಮನೆ. ಬೇಲೂರಿನ ವೃದ್ಧೆ ಚಿಕ್ಕಮ್ಮನಿಗೆ ಮನೆ ಹಸ್ತಾಂತರ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಭಸ್ಮ. ಸಂಪೂರ್ಣ ಸುಟ್ಟು ಕರಕಲಾದ ಮನೆ. 40 ಗ್ರಾಂ ಚಿನ್ನ, 2 ಲಕ್ಷ ನಗದು ಹಣ ಸುಟ್ಟ ದಾಖಲೆ. ಜನವರಿ 26ರಂದು ಅರೆಹಳ್ಳಿಯಲ್ಲಿ ಭೀಮಾ ಕೊರೆಂಗ ವಿಜಯೋತ್ಸವವನ್ನು ಆಚರಿಸಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ವಿರೂಪಾಕ್ಷ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಭೀಮಾ ಕೊರೆಂಗ ವಿಜಯೋತ್ಸವ ಆಚರಣಾ ಸಮಿತಿ ಅರೆಹಳ್ಳಿ ವತಿಯಿಂದ 208ನೇ ಭೀಮಾ ಕೊರೆಂಗ ವಿಜಯೋತ್ಸವ, ಶೌರ್ಯ ದಿವಸ್ ಹಾಗೂ ಸಂವಿಧಾನ ದಿನಾಚರಣೆ 2026 ಕಾರ್ಯಕ್ರಮವನ್ನು ಜನವರಿ 26ರಂದು ಸೋಮವಾರ ಅದ್ದೂರಿಯಾಗಿ ಆಚರಿಸಲಾಗುವುದು. ಭೀಮಾ ಕೊರೆಂಗ ಯುದ್ಧವು ಅಸ್ಪೃಶ್ಯರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಿದ್ದು, ಪೇಲ್ವೆ ಸೈನಿಕರನ್ನ ಮಣಿಸಿ ಸಾಧಿಸಿದ ಐತಿಹಾಸಿಕ ವಿಜಯವನ್ನು ಸ್ಮರಿಸುವ ನಿಟ್ಟಿನಲ್ಲಿ ಈ ವಿಜಯೋತ್ಸವ ಆಚರಿಸಲಾಗುತ್ತಿದೆ. ಕಾರ್ಯಕ್ರಮದ ಅಂಗವಾಗಿ ಡಾ. ಬಿ. ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಲಾಗುವುದು. ಬಳಿಕ ವಿಜಯ ಸ್ತಂಭದ ರಥವನ್ನು ಅರೆಹಳ್ಳಿಯ ಶಿವಕುಮಾರ ಸ್ವಾಮೀಜಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಅಂಬೇಡ್ಕರ್ ನಗರದವರೆಗೆ ಡಿಜೆ ಮತ್ತು ನಾಸಿಕ್ ಡೋಲ್ಗಳೊಂದಿಗೆ ಬೃಹತ್ ಮೆರವಣಿಗೆ ನಡೆಸಲಾಗುವುದು. ನಂತರ ಬಹಿರಂಗ ಸಭೆಗೆ ಚಾಲನೆ ನೀಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಸಂದೇಶ್ ಅವರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಯುವಕರ ಸಂಘ, ಅರೆಹಳ್ಳಿ ಹೋಬಳಿಯ ಎಲ್ಲಾ ಪದಾಧಿಕಾರಿಗಳು ಮತ್ತು ಸದಸ್ಯರು, ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು, ನಗರ ಹಾಗೂ ಗ್ರಾಮೀಣ ನಾಯಕರು, ಯುವ ಮುಖಂಡರು, ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಸದಸ್ಯರು ಸೇರಿದಂತೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಅವರು ಮನವಿ ಮಾಡಿದರು. ವಿಜಯೋತ್ಸವ ಆಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿಯ ಹಿರಿಯ ರಾಜ್ಯ ಮುಖಂಡರು ಆಗಿರತಕ್ಕಂಥ ಮತ್ತು ಬಾಬಾ ಸಾಹೇಬ್ರವರ ವಿಚಾರವಾದಿಗಳಾಗಿರತಕ್ಕಂಥ ಮತ್ತು ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆಗಿರತಕ್ಕಂಥ ಶ್ರೀಧರ್ ಕಲಿಯೂರವರು ಆಗಮಿಸ್ತಿದ್ದಾರೆ. ಜೊತೆಗೆ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು ಆಗಿರತಕ್ಕಂಥ ಮತ್ತು ಅಂತಾರಾಷ್ಟ್ರೀಯ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತರು ಆಗಿರತಕ್ಕಂಥ ಡಾಕ್ಟರ್ ಕೆ. ಎಂ. ಸಂದೇಶ್ರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಮತ್ತು ಭೀಮಾ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ. ಪತ್ರಿಕಾಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್, ಕುಮಾರ್, ಸೋಮಶೇಖರ್, ದಿನೇಶ್ ಹಾಜರಿದ್ದರು. ಅಸಹಾಯಕ ಮಹಿಳೆಯರು ಹಾಗೂ ವೃದ್ಧರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ನಿರಂತರವಾಗಿ ನೆರವು ನೀಡುತ್ತಿದೆ ಎಂದು ತಾಲೂಕು ಯೋಜನಾಧಿಕಾರಿ ಟಿಆರ್ ಮಂಜುನಾಥ್ ಹೇಳಿದ್ದಾರೆ. ಅರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಮ್ಮ ಅವರಿಗೆ ನಿರ್ಮಿಸಲಾದ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಾತೃಶ್ರೀ ಹೇಮಾವತಿ ವಿ. ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಮಹಿಳೆಯರಲ್ಲಿ ಆತ್ಮಸ್ಥೈರ್ಯ ತುಂಬುವ ಹಲವಾರು ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯಶಸ್ವಿಯಾಗಿ ನಡೆಸುತ್ತಿದೆ. ಈ ನಿಟ್ಟಿನಲ್ಲಿ ವಾತ್ಸಲ್ಯ ಮನೆ ನಿರ್ಮಾಣ ಯೋಜನೆ ಪ್ರಮುಖ ಪಾತ್ರ ವಹಿಸಿದೆ. ದುಡಿಯುವ ಶಕ್ತಿ ಇಲ್ಲದ ಚಿಕ್ಕಮ್ಮ ಅವರು ಸರ್ಕಾರದಿಂದ ದೊರೆಯುವ ತಿಂಗಳಿಗೆ 800 ರೂಪಾಯಿ ವೃದ್ಧಾಪ್ಯ ವೇತನದ ಮೇಲೆ ಅವಲಂಬಿತರಾಗಿದ್ದರು. ಈ ಪರಿಸ್ಥಿತಿಯನ್ನು ಮನಗಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬೇಲೂರು ವತಿಯಿಂದ ತಿಂಗಳಿಗೆ 1,000 ರೂಪಾಯಿ ಮಾಸಾಶನ ನೀಡುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ಚಿಕ್ಕಮ್ಮ ಅವರು ವಾಸಿಸುತ್ತಿದ್ದ ಮಣ್ಣಿನ ಗೋಡೆಯ ಮನೆ ಶಿಥಿಲಾವಸ್ಥೆಯಲ್ಲಿದ್ದು ವಾಸಿಸಲು ಯೋಗ್ಯವಲ್ಲದ ಸ್ಥಿತಿಯಲ್ಲಿತ್ತು. ಇದನ್ನು ಗಮನಿಸಿ ಮಾತೃಶ್ರೀ ಹೇಮಾವತಿ ವಿ. ಹೆಗಡೆ ಅವರ ಆಶ್ರಯದ ವಾತ್ಸಲ್ಯ ಮನೆ ಯೋಜನೆಯಡಿ ಹೊಸ ಮನೆ ನಿರ್ಮಿಸಿ ಹಸ್ತಾಂತರಿಸಲಾಗಿದೆ ಎಂದು ವಿವರಿಸಿದರು. ಊರು ಒದಗಿಸಿಕೊಡುವಂಥ ಒಂದು ಕೆಲಸ, ಪುಣ್ಯದ ಕೆಲಸ. ಬಹುಶಃ ಇದು ಬಹಳ ಇವನ್ನ ಊರಿನ ಸಹಕಾರದೊಂದಿಗೆ ಮತ್ತು ನಮ್ಮ ಒಕ್ಕೂಟದವರ ಸಹಕಾರದೊಂದಿಗೆ ಕಾರ್ಯಕರ್ತರ ಶ್ರಮದ ಮೇಲೆ, ಗಣ್ಯರ ಸಹಕಾರದ ಮೇಲೆ ಈ ಒಂದು ಮನೆ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ಜಯಂತ್ ಪೂಜಾರಿ, ಸುರೇಶ್ ಮೊಯ್ಲಿ, ಸಂಕಪ್ಪ, ವೀರೇಶ್, ಅಮಿತ್ ಶೆಟ್ಟಿ ಹಾಗೂ ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಸಂಪೂರ್ಣ ಭಸ್ಮವಾಗಿದ್ದು ಬೆಲೆ ಬಾಳುವ ವಸ್ತುಗಳು ನಾಶವಾಗಿವೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮಹೇಶ್ ಎಂಬುವರ ಮನೆ ಸಂಪೂರ್ಣ ಸುಟ್ಟು ಹೋಗಿದ್ದು ಚಿನ್ನಾಭರಣ ಹಾಗೂ ನಗದು ಸೇರಿದಂತೆ ಮನೆ ಸುಟ್ಟು ಹೋಗಿರುವ ಘಟನೆ ಇಂದು ಬೆಳಗಿನ ಜಾವ ನಡೆದಿದೆ. ಮುಳ್ಳೂರು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಮಹೇಶ್ ಎಂಬುವರ ಮನೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸುಮಾರು 40 ಗ್ರಾಂ ಚಿನ್ನಾಭರಣ, 2 ಲಕ್ಷ ನಗದು, ಟಿವಿ, ಫ್ಯಾನ್, ಮನೆ ಹಾಗೂ ಇತರೆ ದಾಖಲಾತಿ ಸೇರಿದಂತೆ ಎಲೆಕ್ಟ್ರಿಕ್ ಸಾಮಗ್ರಿಗಳು ಸುಟ್ಟು ಕರಕಲಾಗಿದೆ. ಗ್ರಾಮದ ನಾಯಕರ ಬೀದಿಯ ಮಾಜಿ ಉಪಾಧ್ಯಕ್ಷರ ಮನೆಯಲ್ಲಿ ಎಲ್ಲರೂ ಹೊರಗಡೆ ಇದ್ದಾಗ ಇಂದು ಬೆಳಗ್ಗೆ 7 ಗಂಟೆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಬೆಂಕಿ ಹತ್ತಿ ಉರಿಯಲು ಆರಂಭಿಸಿತು. ಅಗ್ನಿಶಾಮಕ ದಳದವರನ್ನ ಕರೆಯಿಸಿ ಬೆಂಕಿ ನಂದಿಸುವಷ್ಟರಲ್ಲಿ ಮನೆ ಕಟ್ಟಲು ಸೇರಿಸಿಟ್ಟಿದ್ದ 2 ಲಕ್ಷ ನಗದು ಹಾಗೂ ಚಿನ್ನಾಭರಣ, ಇತರೆ ಸಾಮಗ್ರಿಗಳು, ದಾಖಲಾತಿಗಳು ಸುಟ್ಟು ಹೋಗಿದೆ.
ಮನೆಯ ಮಾಲೀಕರ ತಾಯಿ ಚಂದ್ರಮ್ಮ ಮಾತನಾಡಿ, ವಿದ್ಯುತ್ ಸರ್ಕ್ಯೂಟ್ನಿಂದ ಆಗಿರುವ ನಷ್ಟವನ್ನು ಸರ್ಕಾರದಿಂದ ಕೊಡಿಸಿಕೊಡಬೇಕೆಂದು ಹಾಗೂ ವಾಸಕ್ಕೆ ಒಂದು ಮನೆಯನ್ನು ಮಂಜೂರು ಮಾಡಿಸಿಕೊಡಬೇಕೆಂದು ಕೇಳಿಕೊಂಡರು. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಾರ್ಸ್ಗೆ ಶೂಟಾಗಿ ಮನೆಯಲ್ಲೇ ಬೆಂಕಿ ಸುಟ್ಟು ಹಾನಿಯಾಗಿದೆ. ತುಂಬ ರಗಡುಗಳಿದ್ವು. ಮನೆ ಸ್ವಲ್ಪ ಟಿವಿ ಮತ್ತೆ ಒಂದು ಸ್ವಲ್ಪ ಹಣಕಾಸು ಇತ್ತು, ಎಲ್ಲ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಎಲ್ಲಿ ಜಾಗ? ಹಳೆನಾಯಕರು ಮೂಳೂರು. ನೀವೇನಾಗಿದ್ದೀರಿ? ಇತ್ತು ಸಹ ಚೇನು, ಒಂದು ಉಂಗ್ರ ಇತ್ತು ಸಹ, ಒಂದು ಜೊತೆ ವಾಲ ಇತ್ತು, ಸಣ್ಣ ವಾಲ ಇವೆಲ್ಲ ಇದ್ದು ಸಹ. ಆಮ್ಯಾಕ ನಮ್ಮ ತಮ್ಮ ದುಡ್ಡು ಇತ್ತು ಸಹ, ನಮ್ಮ ಹೆಂಗಸ್ರಲ್ವ ಸಹ ಮಡಗಿದ್ದ. ಒಬ್ಬಂಗ ಸೂಪ್ರಿ ಆದ್ರು ತಂದು ಕೊಡ್ತಿದ್ರು ಸಹ, ಮನೆ ಕಟ್ಟಾಕ ತಂದು ಮಡಗಿತ್ತು ಸಹ ದುಡ್ಡು. ದೊಡ್ಡ ಮಗನೂ ಕೊಡ್ತಿದ್ರು ಸಹ. ಎಲ್ಲ ಸಹ 5 ಲಕ್ಷ ಇತ್ತು ಸಹ ದುಡ್ಡು. 5 ಲಕ್ಷ ಸಹ. ಚಿನ್ನ ಸಹ ಇಷ್ಟು ಗ್ರಾಮ್ಸು ಅಂತ ಗೊತ್ತಾಗಲ್ಲ. ಒಂದು ಸರ, ವಾಲ, ಕೆನ ಸರ, ಉಂಗ್ರ ಎಲ್ಲ ಇದ್ದು ಸಹ, ಚಿಕ್ಕ ವಾಲ ಎಲ್ಲ ಇದ್ದು ಸಹ. ಎಲ್ಲ ಏನಾಯ್ತು? ಎಲ್ಲ ಸುಟ್ಟೋಗವ ಸಹ. ಇನ್ನೇ ಸುಟ್ಟೋಗಿದ್ದು ಮನೇಲಿ ಎಲ್ಲ ಟಿವಿ, ಚೇರು ಸಹ, ಹಾಸ್ಕ, ಬೆಡ್ಶೀಟ್ಗಳು, ಗಡಿಯಾರ, ಫೋಟೋ ಎಲ್ಲ ಸಹ, ಮಂಚ ಎಲ್ಲ ಸುಟ್ಟೋಗದ ಸಹ. ರೆಕಾರ್ಡ್ಗಳೇ ಇಲ್ಲ ಸಹ, ನಮ್ಗೆ ಡಾಕ್ಯುಮೆಂಟಿನೇ ಇಲ್ಲ. ಎಲ್ಲ ನಮಗ ತಂದು ಬಡಗಿದ್ರು ಸಹ, ನಮ್ಗೆ ಹಿಂಗೆ ಆಯ್ತು ಅಂತ ಗೊತ್ತಿಲ್ಲ. ಜಮೀನ್ ಪತ್ರ ಅವೆಲ್ಲ ಇದ್ರು ಸಹ, ದಾಖಲಾತಿನೇ ಇಲ್ಲ ಸಹ. ಇನ್ನು ಚೀಟಿ ಸಹಿತ ಏನೂ ಇಲ್ಲ ಸಹ. ಸಂದರ್ಭದಲ್ಲಿ ಮುಳ್ಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಮಲಮ್ಮ, ನಂಜುಂಡಸ್ವಾಮಿ, ಮಹದೇವಮ್ಮ, ಮಂಜು ಹಾಗೂ ಇತರರು ಉಪಸ್ಥಿತರಿದ್ದರು. ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯದ 2025-26ನೇ ಸಾಲಿನ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವವನ್ನು ಜನವರಿ 24ರಂದು ಆಯೋಜಿಸಲಾಗುವುದು ಎಂದು ಜಗದೀಶ್ ರಾಮಘಟ್ಟ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಕನ್ನಡ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಹಿರಿಮೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸುವ ಉದ್ದೇಶದಿಂದ ಜನವರಿ 24ರಿಂದ 26ರವರೆಗೆ 3 ದಿನಗಳ ಪೌರಾಣಿಕ ನಾಟಕೋತ್ಸವವನ್ನು ಆಯೋಜಿಸಲಾಗಿದೆ. ಗೊರೂರು ಜಾತ್ರಾ ವೈಭವ ಸಮಿತಿ, ಶ್ರೀ ಯೋಗ ನರಸಿಂಹಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ, ಹಾಸನ ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಹಯೋಗದೊಂದಿಗೆ ಹಾಸನ ಜಿಲ್ಲೆಯ ಆಯ್ದ ಕಲಾವಿದರಿಂದ ಈ ನಾಟಕೋತ್ಸವ ನಡೆಯಲಿದೆ. ಹೊಳೆನರಸೀಪುರದ ದಿವಂಗತ ನಟೇಶ್ ಅವರ ಮಕ್ಕಳು ನೂತನವಾಗಿ ನಿರ್ಮಿಸಿರುವ ಶ್ರೀ ಮಾರುತಿ ಡ್ರಾಮಾ ಸಿನ್ಸಿಯ ಭವ್ಯ ರಂಗ ಸಜ್ಜಿಕೆಯಲ್ಲಿ ಗೊರೂರು ಸಂತೆ ಮೈದಾನದ ಬಯಲು ರಂಗಮಂದಿರದಲ್ಲಿ ನಾಟಕ ಪ್ರದರ್ಶನಗಳು ನಡೆಯಲಿವೆ. ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ಅವರು ಉದ್ಘಾಟಿಸಲಿದ್ದಾರೆ. ಶಾಸಕರು, ಮಾಜಿ ಶಾಸಕರು, ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಗೌರವ ಉಪಸ್ಥಿತರಾಗಿ ಭಾಗವಹಿಸಲಿದ್ದಾರೆ ಎಂದರು. ಇತಿಹಾಸ ಪ್ರಸಿದ್ಧವಾದಂಥ ಗೋಕರ್ಣಪುರಿ ಗೊರೂರು ಏನಿದೆ, ಯೋಗ ನರಸಿಂಹಸ್ವಾಮಿ ರಥೋತ್ಸವ ಇರ್ತದೆ, ಜಾತ್ರಾ ಮಹೋತ್ಸವ ಇರ್ತದೆ. 3 ದಿನಗಳ ಕಾಲ ಜಾತ್ರೋತ್ಸವದ ಪ್ರಯುಕ್ತ ಗಣ್ಯಾಧಿಗಣ್ಯರೆಲ್ಲ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಜಾತ್ರೋತ್ಸವ, ಗೊರೂರು ನಾಟಕೋತ್ಸವ ಅಂತ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆ ಮತ್ತು ಅಂತರ್ಜಿಲ್ಲಾ ಕಲಾವಿದರು, ರಾಜ್ಯ ಮಟ್ಟದ ಕಲಾವಿದರು ಭಾಗವಹಿಸಿ ಪೌರಾಣಿಕ ನಾಟಕನ ಅಭಿನಯಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಲಾಭಿಮಾನಿಗಳು, ಕಲಾಪೋಷಕರು ಹಾಗೂ ಯೋಗ ನರಸಿಂಹಸ್ವಾಮಿ ದೇವರ ಭಕ್ತರು ಆಗಮಿಸಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಪ್ರಚಾರ ಆಗಿ ಜಾತ್ರೋತ್ಸವ ಯಶಸ್ವಿಯಾಗಿ ನಡಿಬೇಕು ಅಂತ ನೀವು ಇವತ್ತಿನ ದಿವಸ ನಾವು ಮುಖಾಂತರ ಕೇಳ್ತಾ ಇದ್ದೀವಿ. ಗೊರೂರು ಸಂತೆ ಮೈದಾನದಲ್ಲಿ ನಡೀತು. ಮೂಲ ಶಾಲಾ ಮೈದಾನ ಗೊರೂರು ಬಯಲು ರಂಗಮಂದಿರ ಇದೆ, ಅಲ್ಲಿ ನಡೆಯುತ್ತೆ. ಹಗಲು ನಾಟಕೋತ್ಸವ ಮತ್ತು ರಾತ್ರಿ ನಾಟಕೋತ್ಸವ ದಿನಾಂಕ 24ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಪೌರಾಣಿಕ ನಾಟಕ ಇರುತ್ತೆ. ಮತ್ತು 25ನೇ ತಾರೀಕು ರಥೋತ್ಸವ ದಿನ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆ ಮತ್ತು ರಾತ್ರಿ 7 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಒಂದು ನಾಟಕ ನಡೆಯುತ್ತೆ. ಸೋಮವಾರ ದಿನಾಂಕ ಸುದ್ದಿಗೋಷ್ಠಿಯಲ್ಲಿ ನಿಂಗರಾಜು, ಬಂಗಾರಿಗೌಡ, ಹೇಮರಾಜು, ಪ್ರಕಾಶ್ ಇತರರು ಹಾಜರಿದ್ದರು. ಬೇಲೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಾನ ಮಂಜೇಗೌಡ ಮಾತನಾಡಿ, ಅಂಬಿಗರ ಚೌಡಯ್ಯ 12ನೇ ಶತಮಾನದ ನಿಜಶರಣ. ಇವರ ವಿಚಾರಧಾರೆಗಳು ನಿಷ್ಠುರವಾದ ವಚನಗಳಾಗಿದ್ದು, ಇವರು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ 330 ವಚನಗಳನ್ನು ರಚನೆ ಮಾಡಿ ಮಂಡಿಸಿ ಬಸವಣ್ಣನವರ ಪ್ರೀತಿಯ ಅಭಿಮಾನಕ್ಕೆ ಪಾತ್ರರಾಗಿದ್ದರು. ಇವುಗಳ ವಿರುದ್ಧ ತಮ್ಮ ವಚನಗಳನ್ನು ರಚಿಸಿ ಜನಸಾಮಾನ್ಯರಿಗೆ ಅರ್ಥವಾಗುವ ಹಾಡು ಭಾಷೆಯಲ್ಲಿ ವಚನಗಳನ್ನು ರಚಿಸಿದ ನಿಜಶರಣ ಅಂಬಿಗರ ಚೌಡಯ್ಯ ನಾಡಿಗೆ ನೀಡಿದ ಕೊಡುಗೆಗಳು ಅಪಾರ ಎಂದರು. ಸಮಾರಂಭದ ಅಧ್ಯಕ್ಷತೆಯನ್ನು ಶಿರಸ್ತೇದಾರ್ ರಂಗಸ್ವಾಮಿ ವಹಿಸಿದರು. ಕಾರ್ಯಕ್ರಮದಲ್ಲಿ ಸಮನ್ವಯಾಧಿಕಾರಿ ಶಿವಮರಿಯಪ್ಪ, ಶಿರಸ್ತೇದಾರ್ ತನ್ವೀರ್ ಅಹ್ಮದ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಇದೇ ಜನವರಿ 25ರಂದು ಶ್ರವಣಬೆಳಗೊಳ ಹೋಬಳಿ ಮಟ್ಟದ ಹಿಂದೂ ಸಮಾಜೋತ್ಸವ ಎಂದು ತಾಲೂಕು ಉಪಾಧ್ಯಕ್ಷರಾದ ಎಚ್ಎನ್ ಲೋಕೇಶ್ ತಿಳಿಸಿದ್ದಾರೆ.
ಚನ್ನಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶ್ರವಣಬೆಳಗೊಳ ಹೋಬಳಿ ಮಟ್ಟದ ಹಿಂದೂ ಸಮಾಜೋತ್ಸವ ಸಮಿತಿ ವತಿಯಿಂದ ಶೋಭಾಯಾತ್ರೆ ಮತ್ತು ಸಭಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವು ಬೆಳಗ್ಗೆ 9:30 ಗಂಟೆಗೆ ನಾಗಯ್ಯನಕೊಪ್ಪಲು ಸರ್ಕಲ್ನಿಂದ ಶೋಭಾಯಾತ್ರೆ ಆರಂಭವಾಗಿ ಗೊಮ್ಮಟನಗರದ ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿರುವ ವೇದಿಕೆ ತಲುಪಲಿದೆ. ಕಾರ್ಯಕ್ರಮದಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ಮತ್ತು ಆಶೀರ್ವಚನ ನೀಡಲಿದ್ದಾರೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕರಾದ ರಾಜಯೋಗಿನಿ ಬಿಕೆ ಮೋಹನ್ ಕುಮಾರಿ ಮತ್ತು ಮಿಲಿಯಂ ಆಧ್ಯಾತ್ಮಿಕ ಕೇಂದ್ರದ ಶ್ರೀ ಚಂದ್ರಶೇಖರ್ ಗುರೂಜಿಯವರು ಉಪಸ್ಥಿತರಿದ್ದು, ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಕಾರ್ಯದರ್ಶಿ ಶ್ರೀ ಭರತ್ ಪೆನ್ಪಲ್ ಅವರು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದರು. ಈಗಾಗಲೇ ನಮ್ಮ ಸಂಚಾಲಕರು ಕೃಷ್ಣಮೂರ್ತಿ ಅವರು ಹೇಳಿದ ಹಾಗೆ ಹಿಂದೂ ಸಮಾಜೋತ್ಸವ ಸಮಿತಿ ಅಂತೇಳಿ ಪ್ರತಿ ತಾಲೂಕಿನಲ್ಲಿ ಹೋಬಳಿವಾರು ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದ ಸಂಭ್ರಮಾಚರಣೆಯ ಅಂಗವಾಗಿ ಪ್ರತಿ ಹೋಬಳಿಯಲ್ಲಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರವಣಬೆಳಗೊಳ ಹೋಬಳಿಯಲ್ಲೂ ಕೂಡ ಈಗಾಗಲೇ ಹೇಳಿದ ಹಾಗೆ 9:30 ಗಂಟೆಗೆ ನಾಗಯ್ಯನಕೊಪ್ಪಲು ಸರ್ಕಲ್ನಿಂದ ಶೋಭಾಯಾತ್ರೆಯನ್ನು ಪ್ರಾರಂಭ ಮಾಡಿ ಶ್ರವಣಬೆಳಗೊಳ ಬಾಹುಬಲಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ 11 ಗಂಟೆಗೆ ಎಲ್ಲರೂ ಕೂಡ ಜಮಾವಣೆಗೊಂಡು ಅಲ್ಲಿ ಎಲ್ಲ ಹಿಂದೂ ಬಾಂಧವರನ್ನು ಒಗ್ಗೂಡಿಸಿ ಅಲ್ಲಿ ಬೃಹತ್ ಸಮಾವೇಶವನ್ನು ಏರ್ಪಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವ ಒಕ್ಕಲಿಗರ ಮಠ ಮಹಾಸಂಸ್ಥಾನ ಮಠ ಕೆಂಗೇರಿ ಶ್ರೀ ನಿಶ್ಚಲಾನಂದ ಮಹಾಸ್ವಾಮೀಜಿಯವರು ಮತ್ತು ಕತ್ರಿಕಟ್ಟ ಮಿಲಿಯಂ ಆಧ್ಯಾತ್ಮಿಕ ಕೇಂದ್ರದ ಗುರುಗಳ ಚಂದ್ರಶೇಖರ್ ಗುರೂಜಿಯವರು, ಬ್ರಹ್ಮಕುಮಾರಿ ಸಮಾಜದ ಮೋಹನ್ ಕುಮಾರಿಯವರು ಮತ್ತು ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕೆ ಬರ್ತಿರ್ತಕ್ಕಂಥ ಶರತ್ ಪಂಪೇಲ್ ಅವರು ಎಲ್ಲರೂ ಸೇರಿ ಹೋಬಳಿಯ ಎಲ್ಲ ಬಾಂಧವರನ್ನ ಸೇರಿ ದೇಶ, ಧರ್ಮ ಮತ್ತು ಸಂಸ್ಕಾರದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಅಲ್ಲಿ ಬೃಹತ್ ಸಮಾವೇಶದಲ್ಲಿ ಅಲ್ಲಿ ಪ್ರವಚನ ನೀಡ್ತಾರೆ. ದಯಮಾಡಿ ಪ್ರತಿಯೊಬ್ಬ ಹಿಂದೂ ಬಾಂಧವರಿಗೆ ಕರಪತ್ರವನ್ನು ಕೊಡಲಿಕ್ಕೆ ಸಾಧ್ಯ ಆಗದಿರೋದ್ರಿಂದ ದಯಮಾಡಿ ಇದೇ ಕರಪತ್ರ ಎಂದು ಭಾವಿಸಿ ನಮ್ಮೆಲ್ಲರ ಕರೆಗೆ ನಾವೆಲ್ಲರೂ ಒಂದಾಗಿ ದೇಶ ಕಟ್ಟೋಣ, ದೇಶದ ರಕ್ಷಣೆಗಾಗಿ ಬದುಕೋಣ ಎನ್ನುವ ನಾನು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಂಯೋಜಕರಾದ ಕೃಷ್ಣಮೂರ್ತಿ ಹೊಸಳ್ಳಿ, ಸದಸ್ಯರಾದ ಮನುಗೌಡ, ನಾಗೇಶ್, ಹಿರಿಬಿಲ್ತಿ, ಎಸ್ಜೆ ಭಾಸ್ಕರಾಚಾರ್, ಸತೀಶ್ ಹೊಸಳ್ಳಿ ಹಾಜರಿದ್ದರು. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮಳವಳ್ಳಿ ಪಟ್ಟಣದ ಹೊರವಲಯದ ಮಾರೇಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಆಚರಿಸಿದರು. ಈ ವೇಳೆ ಮಾಜಿ ಶಾಸಕ ಅನ್ನದಾನಿ ಮಾತನಾಡಿ, ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಅಂಗವಾಗಿ ಇಂದು ಮಾರೇಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದೇವೆ. ದೇವರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಹಾಗೂ ಉನ್ನತ ಸ್ಥಾನ ದೊರಕಿಸಲೆಂದು ಬೇಡಿಕೊಳ್ಳುತ್ತೇವೆ. ಪಕ್ಷದ ಸಂಘಟನೆಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ನಿಖಿಲ್ ಕುಮಾರಸ್ವಾಮಿ ಅವರು ಬಡವರ ಬಗ್ಗೆ ಕಾಳಜಿ ಹೆಚ್ಚಾಗಿದೆ ಎಂದರು. ಈ ದಿವಸ ನಮ್ಮ ಜೆಡಿಎಸ್ ಪಕ್ಷಕ್ಕೆ ಒಂದು ಸಂತೋಷದ ದಿನ ಅಂತೇಳಿ ನಾನು ಹೆಮ್ಮೆ ಪಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮೆಲ್ಲರ ಯುವಕರ ಕಣ್ಮಣಿ, ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ರಾಜ್ಯದಲ್ಲಿ JDS ಪಕ್ಷವನ್ನು ಭಾಳ ಬಲಿಷ್ಠವಾಗಿ ಕಟ್ಟಲಿಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರ ಹುಟ್ಟುಹಬ್ಬ ಈ ದಿವಸ. ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಮಳವಳ್ಳಿಯ ನಮ್ಮ JDS ಪಕ್ಷದ ಎಲ್ಲ ಮುಖಂಡರು ಸೇರಿ, ಕಾರ್ಯಕರ್ತರು ಸೇರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ಪೂಜೆ ಸಲ್ಲಿಸುವುದರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಇವತ್ತು ಮಳವಳ್ಳಿ ತಾಲೂಕಿನಲ್ಲಿ ಆಚರಣೆ ಮಾಡಿದ್ದೇವೆ. ಅವರಿಗೆ ಶುಭವಾಗಲಿ, ಅವರ ಆರೋಗ್ಯ ಎಲ್ಲವೂ ಕೂಡ ಅಧಿಕಾರ ಪ್ರಾಪ್ತಿಯಾಗಲಿ ಅಂತಕ್ಕಂಥದ್ದನ್ನ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಸೇರಿ ಬೇಡ್ಕೊಂಡಿದ್ದೇವೆ. JDS ಕಾರ್ಯಕರ್ತರು ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಸ್ಥಾನವನ್ನು ಅವರು ಅಲಂಕರಿಸಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಒಂದು ಇಚ್ಛೆಯಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿಯವರು ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಮತ್ತು ಅವರು JDS ಪಕ್ಷದ ನಮ್ಮ ಕಾರ್ಯಕರ್ತರಿಗೆ, ತಾಲೂಕಿನ ಕಾರ್ಯಕರ್ತರಿಗೆ ಎಲ್ರಿಗೂ ಕೂಡ ಇವತ್ತು ಅವ್ರಿಗೆ ನಾವು ಹಾರೈಸ್ತಾ ಇದ್ದೇವೆ. ಮಳವಳ್ಳಿ ತಾಲೂಕಿನಿಂದ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಇನ್ನೂ ಕೂಡ ಬಲಿಷ್ಠವಾಗಿ ಕಟ್ಟಲಿಕ್ಕೆ ಹೆಚ್ಚಿನ ಆರೋಗ್ಯವನ್ನು ದೇವರು ಅವರಿಗೆ ದಯಪಾಲಿಸಲಿ ಅಂತಕ್ಕಂಥದ್ದನ್ನ ಹೇಳ್ತಾ, ಈ ಸಂದರ್ಭದಲ್ಲಿ ಕುಮಾರಣ್ಣನಿಗೂ ಕೂಡ ಇವತ್ತು ನಾವು ಕಾರ್ಯಕ್ರಮದಲ್ಲಿ JDS ಯುವ ಘಟಕದ ಜಿಲ್ಲಾಧ್ಯಕ್ಷ ಕಂಸಾಗರ ರವಿ, ಡಿ ಜಯರಾಮು, ಮಧು ಶ್ರೀಧರ್, ಕಾಂತರಾಜು ಸೇರಿದಂತೆ ಹಲವರು ಹಾಜರಿದ್ದರು.
ಕಲಬುರಗಿ ನಗರದಲ್ಲಿಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ನಗರದ ಗಂಜ್ ಪ್ರದೇಶದ ನಗರೇಶ್ವರ ಶಾಲೆಯಿಂದ ಹೊರಟ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಫೌಜಿಯಾ ತರನುಂ ಹಾಗೂ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕನೂರ್ ಚಾಲನೆ ನೀಡಿದರು. ಇನ್ನು ಮೆರವಣಿಗೆ ಆರಂಭವಾಗುತ್ತಿದ್ದಂತೆ ಅಂಬೇಡ್ಕರ ಚೌಡಯ್ಯನವರ ಮೂರ್ತಿಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪನಮನ ಸಲ್ಲಿಸಲಾಯಿತು. ಗಂಜ್ ಪ್ರದೇಶದಿಂದ ಜಗತ್ ವೃತ್ತದವರೆಗೆ ನಡೆದ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಸಮಾಜದವರು ಭಾಗಿಯಾಗಿದ್ದರು. ಮತ್ತು ಅಲ್ಲಿ ಅದು ಉದ್ಘಾಟನೆಗಾಗಿ ಆಗಮಿಸಿದಂಥ ಮತ್ತೊಮ್ಮೆ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ಉದ್ಘಾಟನೆ ಮಾಡಿದರು. ಹಾಗೂ ಎಲ್ಲರೂ ಸೇರಿ ಉದ್ಘಾಟನೆ ಮಾಡಿದ ನಂತರ ನಮ್ಮ ಸಮಾಜದ ಎಲ್ಲ ಕಡೆಯಿಂದ ಬೀದರ್, ಯಾದಗಿರಿ ಎಲ್ಲ ತಾಲೂಕುಗಳಿಂದ ಬಂದಂಥ ಸಹಸ್ರಾರು ಜನರು ಈ ಜಯಂತ್ಯೋತ್ಸವಕ್ಕೆ ಪಾಲ್ಗೊಂಡಿದ್ದರು. ಆ ಜಯಂತಿ ವಿಶೇಷವೇನೆಂದರೆ ಈ ಜಯಂತಿದು ಪ್ರತಿ ವರ್ಷದಂತೆ ಜಯಂತಿ ಆಚರಿಸ್ತಾ ಇದ್ದೀವಿ. ಈ ಜಯಂತಿಯಲ್ಲಿ ನಾವು ಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿಯೇ ಇನ್ನಿತರ ಎಲ್ಲ ಪ್ರಮುಖ ನಾಯಕರು ಒಕ್ಕಟ್ಟಾಗಿ ನಮ್ಮ ಮೋಹನ್ ಕುಮಾರ್ ಕೂಡ ರಾಜ್ಯ ಒಕ್ಕೂಟವನ್ನು ಸರ್ವಿಸ್ ಮಾಡಿಕೊಂಡು ಅವರು ಕೂಡ ನಮಗೆಲ್ಲ ರೀತಿಯ ಸಹಾಯ ಸಹಕಾರ ಮಾಡ್ತಾರೆ. ಈಗ ಮೂರ್ತಿ ಸಲಕ್ಕೆ ಸರ್ಕಾರ ಏನಾದ್ರು ದುಡ್ಡು ವಿಳಂಬ ಮಾಡಿದ್ರೆ ನಾವೇ ಸ್ವತಃ ನಮ್ಮ ಸ್ವಂತ ದುಡ್ಡಿನಲ್ಲಿ ಈ ಮೂರ್ತಿ ಸ್ಥಾಪನೆ ಮಾಡಬೇಕಂತೇಳಿ ಈಗಾಗಲೇ ಸರ್ಕಾರ. ನಾವು ಪ್ರತಿನಿತ್ಯ ವಿವಿಧ ರೀತಿಯ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಸಾಗೈ ಕೆಂಪಯ್ಯ ಕರೆ ನೀಡಿದ್ದಾರೆ. ಮಳವಳ್ಳಿ ತಾಲೂಕಿನ ಬೆಳತೂರು ಗ್ರಾಮದಲ್ಲಿ ಜಯಸಿಂಹ ಕ್ರಿಕೆಟರ್ಸ್ ವತಿಯಿಂದ ಆಯೋಜಿಸಿದ್ದ 3 ದಿನಗಳ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿ ವಿಜೇತ ತಂಡಕ್ಕೆ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕ್ರಿಕೆಟ್, ಫುಟ್ಬಾಲ್, ಬಾಸ್ಕೆಟ್ಬಾಲ್ನಂತಹ ಆಧುನಿಕ ಕ್ರೀಡೆಗಳಲ್ಲದೆ ಕಬಡ್ಡಿ, ಬುಗುರಿ, ಚಿನ್ನಿದಾಂಡು, ಲಗೋರಿ, ಅಗ್ಗಜಗ್ಗಾಟ ಮುಂತಾದ ಸಾಂಪ್ರದಾಯಿಕ ಆಟಗಳು ಸಹ ನಮ್ಮ ಗ್ರಾಮೀಣ ಕ್ರೀಡೆಗಳ ಒಂದು ಭಾಗವಾಗಿದೆ. ಆದ್ದರಿಂದ ಕ್ರೀಡೆಗಳು ಕೇವಲ ಮನರಂಜನೆಗೆ ಮಾತ್ರವಲ್ಲದೆ ಅವು ನಮ್ಮ ಬದುಕಿನಲ್ಲಿ ನಾಯಕತ್ವ ಗುಣ ಮತ್ತು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ತಿಳಿಸಿದರು. ಬೆಳತೂರು ಜಯಸಿಂಹ ಕ್ರಿಕೆಟರ್ಸ್ಗೆ ಮೊದಲಿಗೆ ನಾನು ಧನ್ಯವಾದವನ್ನು ಹೇಳ್ತಾ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ಊರಿನ ಹಾಗೂ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಒಂದೇನಪ್ಪ ಈ ಊರಿನ ಸಂತೋಷ ಅಂದರೆ, ನಾನು ಕೂಡ ಈಗ ಎಲ್ಲೋ ಬೇರೆ ಬೆಂಗಳೂರಿಗೆ ಹೋಗ್ಬೇಕಾಯ್ತು, ಆದರೂ ಈ ಕಾರ್ಯಕ್ರಮಕ್ಕೆ ಬರಲೇಬೇಡಿ ಅನ್ನೋ ನಾನು ಕೂಡ ಸಂತೋಷದಿಂದ ಬಂದಿದ್ದೀನಿ. ಏನು ವಿಚಾರ ಅಂದರೆ ನಿಜವಾಗ್ಲೂ ಸಮಾಜ ಅಂದರೆ ಇಲ್ಲಿ ನನಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಯಾಕೆ ಅಂದರೆ ಒಂದು 5 ದಿನ ಇವತ್ತಿನ ಯೂತ್ಸು ಯಾವುದೇ ರೀತಿ ಗೊಂದಲ ಇಲ್ಲದೇ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಿರೋದು ನಾನು ನೋಡ್ದಂಗೆ, ಇದೇನು ಭಾಷಣಕ್ಕೋಸ್ಕರ ಹೇಳ್ತಾ ಇಲ್ಲ, ಅಪರೂಪ, ಇದು ಅತಿ ವಿರಳ. ಈಗ ನಮ್ಮ ಕಡೆ ಯಾಕೆ ಒಂದಿನಕ್ಕೇ ಜಗಳ ಆಡ್ಕೊಂಡು ಹೊಟ್ಟೋಗೋಂಥದ್ದು ಇರ್ತದೆ. ನಿಜವಾಗ್ಲೂ ಬೆಳತೂರು ಕ್ರಿಕೆಟರ್ಸ್ ಏನಿದ್ದಾರೆ ಇದು ಖಂಡಿತವಾಗಿ ಮುಂದುವರಿಲಿ. ಯಾರೇನೇ ಏನಿಲ್ಲ, ಇದು ಆಟ ಚಟುವಟಿಕೆಗಳು ನಿಜವಾಗ್ಲೂ ಕೂಡ ಇರಬೇಕು ಯಾವಾಗ್ಲೂ. ಇವರಿದ್ದಾರಲ್ಲ, ಇವರು ಅದಕ್ಕೆ ತುಂಬ ಅರ್ಹರು. ಬೆಳತೂರು ಕ್ರಿಕೆಟರ್ಸು ಮತ್ತು ಊರಿನ ಗ್ರಾಮಸ್ಥರು ನೋಡ್ತಾ ಇರೋ ಸಂತೋಷ ಆಗ್ತಾ ಇದೆ. ಎಷ್ಟು ಹಿರಿಕರೆಲ್ಲ ಬಂದು ಇವ್ರ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡೋರೆ. ತಂಡದ ಎಲ್ಲರಿಗೂ ಕೂಡ ನಾನು ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದ್ರೆ 3 ದಿನ ಅಂತೇಳಿ ಪ್ರಾರಂಭ ಆದಂಥ ಒಂದು ಟೂರ್ನಮೆಂಟ್ ಇವತ್ತು 5 ದಿನಗಳವರೆಗೆ ಈ ಆಟವನ್ನು ನೀವು ಅಚ್ಚುಕಟ್ಟಾಗಿ, ಭಾಳ ಅಚ್ಚುಕಟ್ಟಾಗಿ, ಯಾವುದೇ ತೊಂದರೆ ಇಲ್ಲದೇ, ಯಾವುದೇ ಗಲಾಟೆಗಳಿಲ್ಲದೇ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು, ಟೂರ್ನಮೆಂಟನ್ನು ಯಶಸ್ವಿಯಾಗಿ ನಡೆಸಿದ್ದೀರಿ. ಹಾಗಾಗಿ ನಿಮಗೆ ಮೊದಲು ಅಭಿನಂದನೆ ಸಲ್ಲಿಸ್ತಾ, ಹಾಗೆ ಈ ಒಂದು ತಂಡದಲ್ಲಿ, ಈ ಒಂದು ಟೂರ್ನಮೆಂಟ್ನಲ್ಲಿ ಭಾಳಷ್ಟು ತಂಡಗಳು ಬಂದು ಭಾಗವಹಿಸಿ ಈ ಒಂದು ಟೂರ್ನಮೆಂಟಲ್ಲಿ ಅವ್ರದ್ದೇ ಆದಂಥ ಒಂದು ಶಕ್ತಿ ಪ್ರದರ್ಶನ, ಅವ್ರದ್ದೇ ಆದಂಥ ಒಂದು ವ್ಯಕ್ತಿತ್ವ, ಅವ್ರದ್ದೇ ಆದಂಥ ಒಂದು ಏನು ಆಟದ ಒಂದು ಕಲೆ ಇದೆ, ಅದನ್ನೆಲ್ಲವನ್ನು ಕೂಡ ಎಲ್ಲ ತಂಡದವರು ಕೂಡ ಬಂದು ಪ್ರದರ್ಶನ ಮಾಡಿದ್ದಾರೆ. ಈ ಒಂದು 5ನೇ ದಿನ ಕೊನೆಯ ಫೈನಲ್ನಲ್ಲಿ ತಮ್ಮ ಚಾಣಕ್ಷತನವನ್ನು ಪ್ರದರ್ಶನ ಮಾಡಿ ತಮ್ಮದೇ ಆದಂಥ ಒಂದು ಯೂನಿಟಿ, ಒಗ್ಗಟ್ಟಿನಿಂದ ಈ ಒಂದು ಆಟದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಇವತ್ತು ಪ್ರಥಮ ಸ್ಥಾನಕ್ಕೆ ತಾವೆಲ್ಲರೂ ಗೆದ್ದಿರೋಂಥ ಒಂದು ಏನು ಚಾಂಪಿಯನ್ ಟೀಮ್ ಜಗದಾಪುರ ಟೀಮು ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಬಿಕೆ ಪ್ರಕಾಶ್, ಹುಲ್ಲಾಗಲ ಎಂ ಶಿವಕುಮಾರ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಎಚ್ ಕೆ ಕೃಷ್ಣಮೂರ್ತಿ, ಬಿಕೆ ಸೋಮಶೇಖರ್, ವೀರೇಶ್ ಸೇರಿದಂತೆ ಹಲವರು ಭಾಗವಹಿಸಿದರು. ಕೊಪ್ಪಳ ಜಿಲ್ಲಾ ಯಲಬುರ್ಗಾ ಪಟ್ಟಣದಲ್ಲಿ ಶ್ರೀ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ಜರುಗಿತು. ಜಯಂತ್ಯೋತ್ಸವ ಕುರಿತು ತಾಲೂಕು ಬೋವಿ ಸಮಾಜದ ಅಧ್ಯಕ್ಷ ಬಸವರಾಜ ಬೋವಿ ಮಾತನಾಡಿ, ಜಯಂತಿಯನ್ನು ಪ್ರತಿ ವರ್ಷವೂ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಇಂದು ನಡೆದ ಜಯಂತಿಯಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹಾಗೂ ಸಮಾಜದ ಬೋವಿ ಗುರುಪೀಠದ ಗುರುಗಳಾದ ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿ ಮಾತನಾಡಿ, ಸಮಾಜ ಬಾಂಧವರು ಒಗ್ಗಟ್ಟಾಗಿ ಸರ್ಕಾರದ ನೆರವು ಪಡೆದು ಪ್ರಗತಿಗೆ ಮುಂದಾಗಬೇಕೆಂದು ಸಲಹೆ ನೀಡಿರುವುದು ಸಂಘಟಕರ ಉತ್ಸಾಹ ಹೆಚ್ಚಿಸಿದೆ ಎಂದರು.
ಒಂದು ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು. ಆ ಸಾನ್ನಿಧ್ಯ ಹಿತ ನುಡಿಗಳನ್ನು ಶ್ರೀಗಳು ಇವತ್ತು ಹೇಳುವ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ಸಾರಿದ್ದಾರೆ. ಮತ್ತು ಇವತ್ತು ಏನು ಆರ್ಥಿಕ ಸಲಹೆಗಾರರಾದಂಥ ಬಸವ ರಾಯರೆಡ್ಡಿ ಸಾಹೇಬರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಇವತ್ತು ಸಮಾಜ ಏಳಿಗೆಗಾಗಿ ಎಲ್ಲರೂ ಶ್ರಮಿಸಬೇಕಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಸಮಾಜ ಹೋಗ್ತಾ ಇದೆ ಅಂತಂದು ನಾವು ಭಾವಿಸ್ತಾ ಇದ್ದೀವಿ. ಇವತ್ತು ನಮ್ಮ ಸಮಾಜ ಏನು ಇವತ್ತು ಕುಲದಾಸಮಾನ್ಯ ನಲ್ಲಿ ಇವತ್ತು ಕಾರ್ಯಕ್ರಮ ಒಂದು ಅದ್ದೂರಿಯ ಕಾರ್ಯಕ್ರಮ ಮಾಡಬೇಕಾದ್ರೆ ಇವತ್ತು ಏನು ನಮ್ಮ ಗೌರಿ ಸಮಾಜ ಏಳಿಗೆಯಲ್ಲಿ ಇವತ್ತು ಅನೇಕರು ಪಾಲ್ಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ತಾಲೂಕಾಧ್ಯಕ್ಷ ದುರ್ಗಪ್ಪ ಮತ್ತು ಹಿರಿಯರಾದಂಥ ರೇವಣಪ್ಪನವರು, ಪ್ರಮುಖರಾದ ಕಲ್ಕಪ್ಪ ಕಂಬಳಿ, ಯಮನೂರಪ್ಪ ವಡ್ಡರ, ದುರ್ಗಪ್ಪ ಕರಮುಡಿ, ಮುತ್ತಣ್ಣ ವಡ್ಡರ, ಗಣೇಶ್ ಎಳಕಲ್ ಇತರರು ಹಾಜರಿದ್ದರು. ರ್ಯಾಪಿಡೋ ಟ್ಯಾಕ್ಸಿ ಸರ್ವಿಸ್ ವಿರೋಧಿಸಿ ಕಲಬುರಗಿ ನಗರದಲ್ಲಿ ಆಟೋ ಚಾಲಕರು ಬೃಹತ್ ಪ್ರತಿಭಟನೆ ನಡೆಸಿದರು. ಜಗತ್ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಒಂದು ಕಡೆ ಶಕ್ತಿ ಯೋಜನೆಯಿಂದ ಆಟೋ ಚಾಲಕರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮತ್ತೊಂದೆಡೆ ಗಾಯದ ಮೇಲೆ ಬರೆ ಎಳೆದಂತೆ ರ್ಯಾಪಿಡೋ ಟ್ಯಾಕ್ಸಿ ಸರ್ವಿಸ್ ನಗರದಲ್ಲಿ ಜಾರಿ ಮಾಡಿದರೆ ಬಡ ಆಟೋ ಚಾಲಕರು ಕುಟುಂಬ ನಿರ್ವಹಣೆ ಹೇಗೆ ಮಾಡಬೇಕು ಎಂದು ಆಟೋ ಚಾಲಕರು ಪ್ರಶ್ನಿಸಿದ್ದಾರೆ. ಈಗಾಗಲೇ ಇದರ ಬಗ್ಗೆ ನಾವು 26/6/2025 ಮನವಿ ಕೊಟ್ಟಿದ್ದರು. ಯಾವುದೇ ರೀತಿಯಾದಂತಹ ಕ್ರಮ ಜರುಗಿಸದ ಹಿನ್ನೆಲೆ ಇವತ್ತು ನಾವು ಎಲ್ಲ ಚಾಲಕರು ಸೇರಿಕೊಂಡು ನಗರದ ಜಗತ್ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಒಂದು ಬೃಹತ್ ಮೆರವಣಿಗೆ ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿವಸ ಎಲ್ಲ ಚಾಲಕರು ಜಗತ್ತಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹೋಗಿ ಮನವಿ ಕೊಡ್ತೇನಪ್ಪ ಅಂದ್ರೆ ಬೈಕ್ ಟ್ಯಾಕ್ಸಿ ಹಾಗೂ ಅನಧಿಕೃತ ಆಟೋಗಳಿಗೆ ಕೂಡಲೇ ಕಡಿವಾಣ ಹಾಕಬೇಕು. ಹಾಕಿ ಅನ್ನೋದ ನಗರ ಪರವಾನಗಿ ಪಡೆದ ಆಟೋ ಚಾಲಕರಿಗೆ ಅನುಕೂಲ ಮಾಡಿಕೊಡಬೇಕು. ಒಂದು ವೇಳೆ ನಮ್ಮ 15 ದಿವಸದೊಳಗೆ ಏನರೇ ಗಂಭೀರವಾಗಿ ಪರಿಗಣಿಸದೇ ಇದ್ದರೆ ನಾವು ಮುಂದಿನ ದಿವಸಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಗಳ ಒಳಗೆ ಎಲ್ಲ ಆಟೋಗಳ ಸಮೇತ ಒಂದು ಧರಣಿ ಸತ್ಯಾಗ್ರಹ ಮಾಡಬೇಕು. ಭಟ್ಕಳ ತಾಲೂಕಿನ ಸೋಡಿಗದ್ದೆಯ ಶ್ರೀ ಮಹಾಸತಿ ದೇವಸ್ಥಾನದ ನೂತನ ಶಿಲಾಮಯ ಕಟ್ಟಡದ ನೀಲಿನಕ್ಷೆ ಅನಾವರಣ ಹಾಗೂ ನಿಧಿ ಸಂಗ್ರಹಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ದೀಪ ಬೆಳಗುವುದರ ಮುಖೇನ ಚಾಲನೆ ನೀಡಿ ಮಾತನಾಡಿದ ಸಚಿವ ಮಂಕಾಳು ಎಸ್ ವೈದ್ಯ, ಕ್ಷೇತ್ರದ ಜನತೆ ನೀಡಿದ ಪ್ರೀತಿ, ವಿಶ್ವಾಸ ಮತ್ತು ಆಶೀರ್ವಾದವೇ ನನಗೆ ಈ ದೇವಸ್ಥಾನ ಜೀರ್ಣೋದ್ಧಾರದ ಭಾಗ್ಯವನ್ನು ಕಲ್ಪಿಸಿದೆ. ತಲೆಮಾರಿಗಾಗಿ ಹಿರಿಯರು ಬಿಟ್ಟು ಹೋದ ಆಸ್ತಿ ಇದಾಗಿದ್ದು, ಇದನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ದೇವಾಲಯದ ನೂತನ ಕಟ್ಟಡ ನಿರ್ಮಾಣಕ್ಕೆ 9.95 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದ್ದು, ಹೆಚ್ಚು ಕೂಡ ಆಗಬಹುದು. ಆದ್ದರಿಂದ ಸಮಸ್ತ ಗ್ರಾಮಸ್ಥರ ದಾನಿಗಳ ಸಹಕಾರದಿಂದ ನಾನು ಕೂಡ ಆರ್ಥಿಕವಾಗಿ ಎಲ್ಲಾ ರೀತಿಯ ನೆರವು ನೀಡಲಿದ್ದೇನೆ. ಜೊತೆಗೆ ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸಂಪರ್ಕ ಇವೆಲ್ಲವುದರ ವ್ಯವಸ್ಥೆಯೂ ಕಲ್ಪಿಸಿದ್ದೇನೆ ಎಂದರು. ಕಟ್ ಮುಗಿದು ಓಪನಿಂಗ್ ಮಾಡೋದ್ರೊಳಗೆ ಶಾಲೆ, ಅಂಗನವಾಡಿ ಅದು ಚೆನ್ನಾಗಿ ಕಟ್ಟಬೇಕು. ಅದು ಇದು ಎರಡು ಜೊತೆಲೇ ಓಪನಿಂಗ್ ಮಾಡಬೇಕು. ಅಕ್ಕಪಕ್ಕ ಜಾಗ ಯಾರಾದರೂ ಒಂದು 20 ಗುಂಟೆ ಜಾಗ ಕೊಟ್ಟರೆ ಒಳ್ಳೆಯದು. ಇಲ್ಲಾಂದ್ರೆ ಹಣ ಆದರೂ ಕೊಟ್ಟು ಜಾಗ ತಗೊಂಡು ಇದು ಮಾಡಬೇಕು. ಯಾಕೆಂದರೆ ನಾನು ಹೇಳಿದೆ, ಮಾತಾಡೋದು ಪೂರ್ವದಲ್ಲೇ ಹೇಳಿದೆ, ಫಸ್ಟ್ ಶಾಲೆ, ಎರಡನೇ ದೇವಸ್ಥಾನ, ನನ್ನ ತತ್ವ, ಎರಡೂ ಜೊತೆಯಲ್ಲೇ ಮಾಡುವ ಅಂದೇಳಿ ನಾನು ತೀರ್ಮಾನ ಮಾಡಿದ್ದೀನಿ. ಅದಕ್ಕೂ ಹಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಹಣದ ಕೊರತೆ ಏನೂ ಆಗೋದಿಲ್ಲ. ದಾನಿಗಳು ಬರಬೇಕು. ಯಾರೋ ಹಿರಿಯವರು ಮಾಡಿಟ್ಟಿದ್ದು ಆ ಜಾಗನೂ ಮತ್ತೆ ದೇವಸ್ಥಾನಕ್ಕೆ ಬಂದ್ಬಿಡ್ತದೆ. ನಾವೇನು ಬೇರೆ ಯಾವ ಕಟ್ಟಡ ಕಟ್ಟೋದಿಲ್ಲ ಅಥವಾ ಯಾರಿಗೂ ಕೊಡೋದು ಇಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ, ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ದೇವಿದಾಸ ಮುಗೇರ, ಉಪಾಧ್ಯಕ್ಷ ನಾಗರಾಜ್ ನಾಯಕ್, ಸುಧಾ ಎಸ್ ತಲ್ವಾರ, ತಹಶೀಲ್ದಾರ್ ನಾಗೇಂದ್ರ ಕೋಡಶೆಟ್ಟಿ ಮತ್ತಿತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜನವರಿ 26ರಂದು ಭೀಮಾ ಕೊರೆಂಗ ವಿಜಯೋತ್ಸವ, ಬೇಲೂರಿನ ಅರೆಹಳ್ಳಿಯಲ್ಲಿ ಕಾರ್ಯಕ್ರಮ ಆಯೋಜನೆ, ದಲಿತ ಸಂಘಟನೆಗಳ ಒಕ್ಕೂಟಕ್ಕೆ ಕರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಮಹಿಳಾ ಸಬಲೀಕರಣಕ್ಕೆ ವಾತ್ಸಲ್ಯ ಮನೆ, ಬೇಲೂರಿನ ವೃದ್ಧೆ ಚಿಕ್ಕಮ್ಮನಿಗೆ ಮನೆ ಹಸ್ತಾಂತರ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಭಸ್ಮ, ಸಂಪೂರ್ಣ ಸುಟ್ಟು ಕರಕಲಾದ ಮನೆ, 40 ಗ್ರಾಂ ಚಿನ್ನ, 2 ಲಕ್ಷ ನಗದು ಹಣ ಸುಟ್ಟ ದಾಖಲೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.